ಇನ್ನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನದ ಆರೋಪ. ಈಗ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಟಿಸ್ ನೀಡಿ ರವಿಕುಮಾರ್ ಅವರನ್ನು ವಿಚಾರಣೆಗೆ ಕರೆಯೋದಕ್ಕೆ ಸಿದ್ಧತೆ ಕೂಡ ನಡೆದಿದೆ. ರವಿಕುಮಾರ್ ಮಾತಾಡಿರುವ ವಿಡಿಯೋವನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಒರಿಜಿನಲ್ ವಿಡಿಯೋ ಪತ್ತೆ ಮಾಡಿ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು ವಿಡಿಯೋವನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಇದೇ ವಿಡಿಯೋ ನೀವು ನೋಡ್ತಾ ಇರ್ತಕ್ಕಂಥದ್ದು. ಅವಹೇಳನ ಮಾಡಿದ್ದಾರೆ ರವಿಕುಮಾರ್ ಅಂತ. ವಿಧಾನ ಪರಿಷತ್ನ ಸದಸ್ಯ ರವಿಕುಮಾರ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಅದರಲ್ಲಿ ಹಾಕಲಾಗಿದೆ. ಹಾಗಾಗಿ ಪೊಲೀಸರ ತಂತ್ರಕ್ಕೆ ಈಗ ರವಿಕುಮಾರ್ ಕೂಡ ಪ್ರತಿತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧನದ ಭೀತಿಯಿಂದ ಕೋರ್ಟ್ಗೆ ರಕ್ಷಣೆ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಹೈಕೋರ್ಟ್ಗೆ ಎಫ್ಐಆರ್ ರದ್ದತಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಪೊಲೀಸರು ಬಲವಂತದ ಕ್ರಮವನ್ನು ಕೈಗೊಳ್ಳಬಾರ್ದು ಅಂಥೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಎಂಎಲ್ಸಿ ರವಿಕುಮಾರ್ ಮಾಡಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರ್ಕಾರ ಇದನ್ನು ಅಸ್ತ್ರ ಮಾಡ್ಕೊಳ್ತಾ ಇದೆ. ಈಗ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ಆಗಿದೆ. BNS 357/3 ಅನೈತಿಕತೆ ಆರೋಪಿಸುವ ಕ್ರಿಮಿನಲ್ ಬೆದರಿಕೆ. ಅಂದರೆ ಇವ್ರ ಮೇಲೆ ಯಾವ್ಯಾವ ಸೆಕ್ಷನ್ಗಳಲ್ಲಿ ದೂರು ದಾಖಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನ್ ಬೇಲಬಲ್ ಇವೆಲ್ಲ. BNS 351/3 ಅನೈತಿಕತೆ ಆರೋಪಿಸುವ ಕ್ರಿಮಿನಲ್ ಪ್ರಕರಣ ಮತ್ತು ಲೈಂಗಿಕ ಕಿರುಕುಳದ ಅಪರಾಧ. ನೋಡಿ ಎಂತೆಂಥ ಸೆಕ್ಷನ್ಗಳನ್ನು ಇವರ ಮೇಲೆ ಹಾಕಿದ್ದಾರೆ ಅಂತಂದ್ಬಿಟ್ಟು ಒಂಥರ ದೊಡ್ಡ ಮುಜುಗರದ ವಿಚಾರ. BNS 79 ಮಹಿಳೆಯನ್ನು ಅವಮಾನಿಸುವುದು. ಆ ದೃಶ್ಯದಲ್ಲಿ ಇರೋದೇ ಅದು ಆ್ಯಕ್ಚುಲಿ. ಹಾಗಾಗಿ 79 ಸೆಕ್ಷನನ್ನು ಈಗ ಸೇರ್ಪಡೆಯನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಂಕಷ್ಟವನ್ನು ತಂದೊಡ್ಡುತ್ತೆ ರವಿಕುಮಾರ್ಗೆ. ಸರ್, ಈಗ ನಿಮ್ಮ ವಿರುದ್ಧ ಆರೋಪ ಬಂದಿದೆ ಸರ್. ಈ ನಿಮ್ಮ ನಾನು ಅಲ್ಲಿ ಅವತ್ತೇನ್ ಪ್ರೊಟೆಸ್ಟ್ ಆಯ್ತು, ನಾನು ಭಾಷಣನೇ ಮಾಡಿಲ್ಲ. ನಾನು ಆ ರೀತಿ ಡಿರೋಗೇಟರಿ ಸ್ಪೀಚ್ ಮಾಡೇ ಇಲ್ಲ, ಯಾರಿಗೂ ಬೈದೂ ಇಲ್ಲ. ಅವಾಚ್ಯ ಶಬ್ದ ಪ್ರಶ್ನೆನೇ ಬರೋದಿಲ್ಲ. ನಾನೇನ್ ಹೇಳ್ದೆ, ಚೀಫ್ ಸೆಕ್ರೆಟರಿ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಒಂದು ವಾರದಿಂದ ಚಲವಾದಿ ನಾರಾಯಣ ಸ್ವಾಮಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವ್ರು ಬ್ಯುಸಿ ಇದ್ದಾರೆ, 24 hours ಬ್ಯುಸಿ ಇದ್ದಾರೆ, ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಡೇ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ. ಇದ್ರೊಳಗೆ ಏನ್ ಮಿಸ್ಟೇಕ್ ಇದೆ? ನನಗೆ ಆ ತರದ ಶಬ್ದ ಇದ್ರೆ ನನಗೆ ಬಹಿರಂಗ ಪಡಿಸಕ್ಕೆ. ಹಾಗಾಗಿ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. 100ಕ್ಕೆ 100 ಆ ತರದ್ ಏನಾರ ಡಿರೋಗೇಟರಿ ಶಬ್ದ ಇದ್ರೆ ಹ್ಯಾಂಗ್ ಮಾಡ್ಕೊಳ್ತೀನಿ ನಾನು ಬಹಿರಂಗ ಪಡಿಸಕ್ಕೆ. ಅವರು ರಾತ್ರಿ ರಾಜ್ಯ ಸರ್ಕಾರ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ಹಿಂದೆ ಕಲಬುರಗಿ DC ವಿಚಾರದಲ್ಲಿ ರವಿಕುಮಾರ್ ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿತ್ತು. ಕೋರ್ಟ್ನ ಸೂಚನೆಯ ಮೇರೆಗೆ ಕ್ಷಮೆ ಕೂಡ ಕೇಳಿದ್ರು. ಈಗ ಮತ್ತೊಂದು ಸಂಕಷ್ಟ ಎದುರಾಯ್ತಾ ರವಿಕುಮಾರ್ ಅವರಿಗೆ ಅಂತ ಈ ಹೇಳಿಕೆ? ಪ್ರೇಮ್, ಖಂಡಿತವಾಗ್ಲೂ ಈಗಾಗಲೇ MLC ರವಿಕುಮಾರ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂಥ ನಾಗರತ್ನ ಎಂಬ ಮಹಿಳೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ MLC ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಹಳ ಪ್ರಮುಖವಾಗಿ ಅವರ ವಿರುದ್ಧ ದಾಖಲಾಗಿರುವಂಥ ಸೆಕ್ಷನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಾನ್ ಬೇಲೇಬಲ್ ಸೆಕ್ಷನ್ ಆಗಿರುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದದ್ದು ಒಂದಿದೆ, 351 ಸಬ್ಕ್ಲಾಸ್ 3 ಏನಿದೆ ಅದು 7 ವರ್ಷಗಳ ಕಾಲ ಶಿಕ್ಷೆ ಇರುವಂಥ ಒಂದು ಸೆಕ್ಷನ್ ಆಗಿರೋದ್ರಿಂದ ಅವರಿಗೆ ಈಗ ಬಂಧನದ ಭೀತಿಯಂತೂ ಕಾಡ್ತಿರೋದಂತೂ ನಿಜ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಈ ಸೆಕ್ಷನ್ಗಳನ್ನು ಮುಂದಿಟ್ಕೊಂಡು ಪೊಲೀಸರು ಬಂಧನ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಪೊಲೀಸರ ಬಂಧನದಿಂದ ಮುಕ್ತಿ ಪಡೆದುಕೊಳ್ಳಲಿಕ್ಕೆ ಅವರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂಥ ಕಾರಣಕ್ಕಾಗಿ ವಿಧಾನಸೌಧ ಪೊಲೀಸರು MLC ರವಿಕುಮಾರ್ ಅವರಿಗೆ
ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದು ನಂತರ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಇವತ್ತು 10 ಗಂಟೆ ಒಳಗೆ ರವಿಕುಮಾರ್ ಅವರಿಗೆ ಒಂದು ನೋಟಿಸನ್ನು ತಲುಪಿಸಲಿಕ್ಕೆ ಈಗಾಗಲೇ ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್.